ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆ ತಾಯಿ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸಮೃದ್ಧಿಯಾಗಿ ಮಳೆ ಆಗಲಿ, ಚೆನ್ನಾಗಿ ಈ ವರ್ಷ ಬೆಳೆ ಎಲ್ಲ ಆಗಿ ಇವತ್ತು ಏನು ಯುವ ಪೀಳಿಗೆ ಗಣೇಶನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳೋದು ಒಂದೇ ಕಿವಿ ಮಾತು, ಯಾವ ಕಾರಣಕ್ಕೂ ಈ ಥರ ಘಟನೆಗಳು ನಡೀದಂಗೆ ಒಳ್ಳೆಯ ರೀತಿಯಲ್ಲಿ ಗಣೇಶನ ತಗೊಂಡೋಗಿ ನೀವು ವಿಸರ್ಜನೆ ಮಾಡಿ. ಗಣೇಶನ ಕುಂಡಿಸಿದ ಆದಮೇಲೆ ಅಲ್ಲಿ ಯಾವ ತರಹದ ಘಟನೆಗಳು ನಡೀಬಾರ್ದು. ಯಾಕೆಂದರೆ ಇವತ್ತಿನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಅವರು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೇಳೋದು, ಯಾರು ಎಷ್ಟು ಏನು ದಾನ ಮಾಡಿರ್ತಾರೋ ಅದ್ರ ತಕ್ಕನಾಗಿ ನೀವು ಗಣೇಶನ ಕುಂಡಿಸಿ ಒಳ್ಳೆಯ ರೀತಿಯಲ್ಲಿ ತಗೊಂಡು ವಿಸರ್ಜನೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ತಾಯಿ ತಂದೆಯರು ನಿಮಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ತಾವು ಮನೆಗೆ ಆದಷ್ಟು ಸೇಫಾಗಿ ಬರಬೇಕು ಅಂತ ನಾನು ಈ ಗಣೇಶ ಹಬ್ಬದ ಒಂದು ವಿಶೇಷ ದಿನ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಸರ್, ಈಗ ಬಣ್ಣ ಬಣ್ಣದ ಗಣೇಶಗಳನ್ನು ಪೂಜಿಸುವ ಮೂಲಕ ಪರಿಸರ ಹಾನಿ ಆಗ್ತಿದೆ. ಅದಕ್ಕೆ ಹೇಳ್ತಾ ಇರೋದು, ಮಣ್ಣಿನ ಗಣೇಶನ ಒಂದು ತಂದು ನೀವು ಪೂಜೆ ಮಾಡಿ. ಮಣ್ಣಿನ ಗಣೇಶ ಪೂಜೆ ಮಾಡಿ ನೀವು ನೀರಿಗೆ ಬಿಟ್ಟಾಗ ಅದು ಕೆಮಿಕಲ್ ಏನಾರು ಅಕಸ್ಮಾತ್ ಕಲರ್ ಗಣೇಶನ ಬಣ್ಣ ಬಣ್ಣದ ಗಣೇಶನ ನೀವು ಬಿಟ್ಟಾಗ ಅದರಲ್ಲಿಂದ ಹೊರಡುವ ಈ ಕಲರಲ್ಲಿ ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ಲು ಪ್ರಾಣಿ ಪಕ್ಷಿಗಳು ಕುಡಿದು ಸಾಯ್ತವೆ. ಆ ಸಾಯೋದ್ರಿಂದ ಎಲ್ಲ ಥರ ನೀರು ಕಲುಷಿತಗೊಳ್ಳುತ್ತೆ ಮತ್ತು ಎಷ್ಟೋ ಜೀವಿಗಳು ಹಾಳಾಗ್ತವೆ. ಅದಕ್ಕೋಸ್ಕರ ತಾವು ಏನು ಇದು ಮಾಡಿದಾಗೆ ಮಣ್ಣಿನ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಮತ್ತು ತಗೊಂಡೋಗಿ ಒಳ್ಳೆ ಸಮೃದ್ಧಿಯಾದ ಇದು ಒಂದು ಸಂಸ್ಕೃತಿಯಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ತಮ್ಮ ಹೆಸರು? ಶಿವಕುಮಾರ್ ಬಾಬಿ, ಮಹಾಲಕ್ಷ್ಮೀಪುರಂ ವಾರ್ಡಿನ JDS ಅಧ್ಯಕ್ಷರು. ಅದೇ ಥರ ನಮ್ಮ ಮಹಾಲಕ್ಷ್ಮೀಪುರಂ ವಾರ್ಡಿನ ಎಲ್ಲ ಜನತೆಗೂ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.